ಯಾರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೋ ಅವರೇ ಗ್ರೇಟ್ ಅಚೀವರ್ಸ್ ಅಂತ. ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಇದು ಗ್ರೇಟ್ ಅಚೀವ್ಮೆಂಟ್ ಇವತ್ತು ಹೇಳಬೇಕು. ಮುಂದಿನ ವರ್ಷ ನೀವೇನಾದರೂ ಈ ಪಂದ್ಯಾವಳಿಗಳು ಏರ್ಪಡಿಸಿದ್ರೆ ಎಲ್ಲ ಜವಾಬ್ದಾರಿ ತಗೊಂಡು ನಿಮ್ಮ ಜೊತೆಲೇ ಗಟ್ಟಿಯಾಗಿ ನಿಂತ್ಕೊತೀನಿ ಅಂತ ಹೇಳಿದ್ದಾರೆ. ಆನೇಕಲ್ನ ಹಾಸ್ಟೆಲ್ನಲ್ಲಿದ್ದಂಥ ಎಲ್ಲ ಸ್ನೇಹಿತರ ಸಹಭಾಗಿತ್ವದಲ್ಲಿ ಇವತ್ತು ತಾಲೂಕಿನಲ್ಲಿ ಇತಿಹಾಸದ ಪುಟಗಳಲ್ಲಿರ್ತಕ್ಕಂಥ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ತುಂಬ ಯಶಸ್ವಿಯಾಗಿ ತುಂಬ ಅದ್ಧೂರಿಯಾಗಿ ಆಯೋಜನೆಗೊಂಡಿದೆ. ಯಾರು ಈ ಮಣ್ಣಿನ ಮೇಲೆ ಆಟ ಆಡ್ತಾರೆ, ಈ ಮಣ್ಣಿನ ಬಗ್ಗೆ ಅವರಿಗೆ ಅಭಿಮಾನ ಬರುತ್ತೆ. ಯುವಕರಲ್ಲಿ ಒಂದು ಚೈತನ್ಯ ಮೂಡಿದೆ. ಇವತ್ತು ರಾಜ್ಯ ಮಟ್ಟದ ಅಥವಾ ಪ್ರೋ ಕಬಡ್ಡಿಗೆ ಮತ್ತು ಇನ್ನಿತರ ರಾಷ್ಟ್ರ ಮಟ್ಟದ ಕಬಡ್ಡಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹುಟ್ಟಿದಂಥ ಕಬಡ್ಡಿ ಆಟ ಟೂರ್ನಮೆಂಟು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರಾಗ್ತದೆ. ಕ್ರೀಡೆಯನ್ನು ಎಲ್ಲ ಸಮುದಾಯಗಳು ಜಾತಿ ಭೇದ ಧರ್ಮವನ್ನು ಮರೆತು ಅಪ್ಪಟ ಭಾರತೀಯ ಕ್ರೀಡೆಯಾಗಿರುವಂತ ಕಬಡ್ಡಿ ಭಾವನಾತ್ಮಕ ಸಂಬಂಧವನ್ನ ಭಾರತೀಯರೊಂದಿಗೆ ಬೆಸೆದುಕೊಳ್ಳುತ್ತೆ. ಮಣ್ಣಿನ ಮೇಲೆ ಈ ಒಂದು ಕಬಡ್ಡಿಯನ್ನ ಆಡ್ತಾ ಇದ್ವಿ. ಕಬಡ್ಡಿಯ ಆಟಗಾರರು ಎಲ್ಲರೂ ಕೂಡ ಮಣ್ಣಿಗೆ ನಮಸ್ಕರಿಸಿ ತಮ್ಮ ಅಂಕಣದ ಒಳಗೆ ಪ್ರವೇಶ ಮಾಡ್ತಾರೆ. ಆ ಮೂಲಕ ಒಂದು ಭಾವನಾತ್ಮಕ ಸಂಬಂಧ. ಹೊಲ ಹುಳೋದಕ್ಕೂ ಮೊದಲು ರೈತ ಭೂಮಿ ತಾಯಿಗೆ ನಮಸ್ಕರಿಸ್ತಾನೆ. ಹಾಗೆಯೇ ಕಬಡ್ಡಿಯಲ್ಲೂ ಕೂಡ ಒಂದು ವಿಶೇಷವಾದಂತ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ಅಪ್ಪಟ ಭಾರತೀಯ ದೇಶೀಯ ಕ್ರೀಡೆ ಅಂತ ಹೇಳ್ತೇವೆ. ಜಗತ್ತಿನಲ್ಲಿಯೇ ಕಬಡ್ಡಿಯಲ್ಲಿ ಭಾರತೀಯರು ಇಂದಿಗೂ ಕೂಡ ಚಾಂಪಿಯನ್ಸ್. ಈ ಒಂದು ಚಾಂಪಿಯನ್ಶಿಪ್ ಅನ್ನ ಯಾರಿಗೂ ಬಿಟ್ಕೊಟ್ಟಿಲ್ಲ. ನಡುವೆ ಈ ಒಂದು ಕಬಡ್ಡಿಯನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಜೊತೆಗೆ ಯುವಕರು ಮೊಬೈಲ್ ನ ದಾಸರಾಗಿದ್ದಾರೆ. ಅವರನ್ನ ಮನೆಯಿಂದ ಹೊರಕರೆದುವಂತ ನಿಟ್ಟಿನಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲಿ ಬಿಜೆಪಿಯ ಯುವ ಮುಖಂಡ ಹಾಗೆ ಶಾಂತಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಯುವಕರ ಕಣ್ಮಣಿ ಆಗಿರುವಂತಹ ಚಿಕ್ಕನಾಮಂಗಲ ವೆಂಕಟೇಶ್ ಗುರೂರವರ ನೇತೃತ್ವದಲ್ಲಿ 4 ದಿನಗಳ ಕಾಲ ಕಬಡ್ಡಿ ಚಾಂಪಿಯನ್ಶಿಪ್ ನಡೀತಾ ಇದೆ. ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ 3ನೇ ದಿನದಂದು ಹಲವು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಗುರೂರವರ ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಬಾಲ್ಡ್ವಿನ್ ಗ್ರೂಪ್ ಆಫ್ ಶಾಲೆಗಳ ಮಾಲೀಕರಾಗಿರುವಂತಹ ವೇಣುಗೋಪಾಲ್ ರವರು, ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರಾದಂತ ಚಿನ್ನಪ್ಪ ಚಿಕ್ಕಾಗಡೆ ಅವರು, ಹಾಗೆಯೇ ಬಿಜೆಪಿಯ ಮಾಜಿ ಮಂಡಲ ಅಧ್ಯಕ್ಷರಾದಂತಹ ಬನಹಳ್ಳಿಯ ಬಿಬಿಐ ರಾಜುರವರು, ಹಾಗೆಯೇ ಚಿಕ್ಕನಾಮಂಗಲ ಗುರು ವೆಂಕಟೇಶ್ ಅವರ ರಾಜಕೀಯ ಗುರುಗಳಾದಂತಹ ಇನ್ಸ್ಪೆಕ್ಟರ್ ಕಿಶೋರ್ ರವರು, ಹಾಗೆ ಖ್ಯಾತ ವಕೀಲರಾಗಿರುವಂತಹ ಆನಂದ ಚಕ್ರವರ್ತಿರವರು, ಹಾಗೂ ಬಿಜೆಪಿಯ ಮುಖಂಡರು ಮತ್ತು ವಾಗ್ಮಿಯೋ ಆಗಿರುವಂತಹ ಅತ್ತಿಬೆಲೆಯ ಪಟಾಪಟ್ ಶ್ರೀನಿವಾಸ್ ರವರು, ಹಾಗೆ ಸುರೇಶ್ ಪೋತಾ, ಮೆಣಸಿನಲ್ಲಿ ವೇಣು ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಈ ಒಂದು ಕಬಡ್ಡಿಯ ಒಂದು ಝಲಕ್ ನೋಡೋಣ ಬನ್ನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಎಲ್ಲ ಕ್ರೀಡಾಪಟುಗಳಿಗೆ ಉತ್ತಮ ರೀತಿಯಲ್ಲಿ ವಸತಿ ವ್ಯವಸ್ಥೆ ಹಾಗೆ ಊಟಕ್ಕೆ ಚೌಟ್ರಿ ವ್ಯವಸ್ಥೆಯನ್ನ, ಅದೇ ರೀತಿ ವಾಹನದ ಒಂದು ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ನಮ್ಮ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಆನೇಕಲ್ನಲ್ಲಿ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಮುಖ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಂಡದ ಪರಿಚಯ ಮಾಡಿಕೊಂಡು ಶುಭ ಹಾರೈಸ್ತಾ ಇದ್ದಾರೆ. ಎಲ್ಲ ನಮ್ಮ ಗೌರವ ಅತಿಥಿಗಳಿಗೆ ತುಂಬ ಹೃದಯದ ಅಭಿನಂದನೆಯನ್ನು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತಹ ಎಲ್ಲ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆ ಹಾಗೆ ಬಸ್ ವ್ಯವಸ್ಥೆ ಮೂಲಕ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ವೇಣುಗೋಪಾಲ್ ಸರ್ ಅವರಿಗೆ ಡಿಸ್ಟ್ರಿಕ್ಟ್ ವರ್ಸಸ್ ವಿಜಯಪುರ, ಬೆಂಗಳೂರು ಸೌತ್ ವಿರುದ್ಧ ಬೆಳಗಾವಿ 2 ಸೆಕೆಂಡ್ ಕಾಲ್ ಫಾರ್ ಯು. ನೇತೃತ್ವದಲ್ಲಿ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೊಂಡಿದೆ. ಇನ್ನು ಅಂಕಣಗಳಂತೂ ಅದ್ಭುತವಾಗಿದ್ದವು. ಈ ಒಂದು ಅಂಕಣಗಳ ಒಂದಷ್ಟು ಡ್ರೋನ್ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಚೌಟ್ರಿ ವ್ಯವಸ್ಥೆ, ಅದೇ ರೀತಿ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡಿದ್ರೆ ಎಲ್ಲ ಕ್ರೀಡಾಪಟುಗಳ ಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ವೇಣುಗೋಪಾಲ್ ಸರ್ ಅವರಿಗೆ ಬಾಲ್ಡ್ವಿನ್
ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರಾಗಿ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಆಯೋಜಿಸುತ್ತದೆ ಈ ಒಂದು ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್. ವಿಶೇಷವಾಗಿ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಬಳಗ ಆಯೋಜಿಸಿದಂತಹ ರಾಜ್ಯ ಮಟ್ಟದ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಶ್ರೀಯುತ ಗೋಪಾಲ್ ಸರ್ ಅವರು ದೈಹಿಕ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಭಾರಿ ಖುಷಿ ಆಯ್ತು. ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಎ ಹೆಲ್ತಿ ಬಾಡಿ ವಿಲ್ ಹ್ಯಾವ್ ದಿ ಸೌಂಡ್ ಮೈಂಡ್ ಅಂತ. ಅಂದರೆ ಯಾರು ಆರೋಗ್ಯವಂತವಾಗಿರ್ತಾನೋ ಅಂದರೆ ಕ್ರೀಡಾಪಟುಗಳು ಅವನಿಗೆ ಭಾರಿ ಸೌಂಡ್ ಮೈಂಡ್, ಅಂದರೆ ಆ ಮೈಂಡ್ ಏನು ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ. ಅದಕ್ಕೆ ನಾನು ನಮ್ಮ ಶಾಲೆಯಲ್ಲಿ ಯಾವಾಗೂ ನಮ್ಮ ಪ್ರಿನ್ಸಿಪಲ್ಸ್ ಹೇಳ್ತೀನಿ, ಮಕ್ಕಳನ್ನ ಚೆನ್ನಾಗಿ ಆಟ ಆಡಿಸ್ರಿ ಆವಾಗ ಅವ್ರಿಗೆ ಖುಷಿ ಇರೋದು. ಈ 10th ಸ್ಟ್ಯಾಂಡರ್ಡ್ ಬಂದ್ಬಿಟ್ರೆ ಪ್ರಿನ್ಸಿಪಲ್ಸ್ ಬೇಡ 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 ಓದ್ಕೋ ಅಂತಾರೆ. ಇಡೀ ಭಾರತ ದೇಶದಲ್ಲಿ ನಾವೆಲ್ಲ ಹೆಂಗೆ ಅಂದರೆ ಆಟಕ್ಕೆ ಪ್ರಾಮುಖ್ಯತೆ ಕೊಡಲ್ಲ, ನಾವು ಬರೀ ಓದಿಸೋದು ಮಾತ್ರ ನೋಡ್ತೀವಿ. ಆದರೆ ನ್ಯೂ ಬಾಲ್ವಿನ್ ವಿದ್ಯಾಸಂಸ್ಥೆಗಳಲ್ಲಿ ಆಟಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಸ್ಕೂಲ್ ಡೇಸಲ್ಲಿ ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೆ. ನಾನು ಕಬಡ್ಡಿ ಆಟ ಆಡಿದ್ದೀನಿ, ಕಬಡ್ಡಿ ಕ್ಯಾಪ್ಟನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲೆಲ್ಲ ಆಟ ಆಡಿದ್ದೀನಿ. ಭಾರಿ ಖುಷಿ ಆಯಿತು ನನಗೆ. ನಮ್ಮ ವೆಂಕಟೇಶ್ ಗುರು ಅವರು ನನಗೆ ವಸತಿಗೆ ಚೌಟ್ರಿ ಕೊಡಿ, ಬಸ್ ಕೊಡಿ ಅಂತ ಹೇಳಿದ್ರು. ಮಾಡ್ತಾ ಇದ್ದೀರಿ, ನಡೆಸ್ಕೊಡ್ತಾ ಇದ್ದೀರಿ. ನಾನು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸ್ತೇನೆ ಮತ್ತು ಅಭಿನಂದಿಸ್ತೀನಿ. ಕ್ರೀಡೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಕ್ರೀಡೆ ಒಂದು ರೀತಿಯಲ್ಲಿ ಉತ್ಸಾಹ, ಆನಂದ ಜೊತೆಗೆ ನಮ್ಮ ಶಕ್ತಿಯ ಪ್ರದರ್ಶನ ನಡೆಯುವಂಥ ಒಂದು ಸಂಗಮ. ಈ ಒಂದು ಕ್ರೀಡೆ ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ನಡೀತಾ ಇರುವಂಥದ್ದು ನಾವೆಲ್ಲರೂ ಸಂತೋಷ ಪಡುವಂಥ ಸಂಗತಿ. ಶುಭಾಶಯಗಳನ್ನ ಅರ್ಪಿಸ್ತೀನಿ ಮತ್ತೆ. ಈ ಒಂದು ಕ್ರೀಡೆಯ ಒಂದು ಪ್ರಕ್ರಿಯೆಗಳು ಸದಾ ಈ ಒಂದು ಸಂಘಕ್ಕೆ, ಸಂಸ್ಥೆಗೆ ನಡೆಸುವಂಥ ಶಕ್ತಿ ಆ ಭಗವಂತ ಸದಾ ಕೊಡ್ಲಿ ಅಂತ ಭಗವಂತ. ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ವೆಂಕಟೇಶ್ ಗುರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಮುಂದಿನ ವರ್ಷ ನೀವೇನಾದರೂ ಈ ಪಂದ್ಯಾವಳಿಗಳು ಏರ್ಪಡಿಸಿದ್ರೆ ಎಲ್ಲ ಜವಾಬ್ದಾರಿ ತಗೊಂಡು ನಿಮ್ಮ ಜೊತೆಲೇ ಗಟ್ಟಿಯಾಗಿ ನಿಂತ್ಕೊತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್, ಈಗ ಕೊಟ್ಟರೆ ಈಗ ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಾಗಾಗಿ ಅವರಿಗೆ ನಾವು ಸದಾ ನಮ್ಮ ತಂಡ ಚಿರಋಣಿಯಾಗಿರ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೂ ನಾನು ಸಾಯಿಬಾಬಾ ಭಕ್ತರವರು, ಆ ಸಾಯಿಬಾಬಾ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಈ ಒಂದು ನಮ್ಮ ಎಲ್ಲ ತಂಡದ ಪರವಾಗಿ ನಾನು ಅವರಿಗೆ ಮನಸ್ಪೂರ್ವಕವಾಗಿ ನಾನು ಅವರಿಗೆ ಕೋರ್ಕೊತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಗಣ್ಯರು ನೆರೆದಿದ್ದವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ದಕ್ಷಿಣ ಕನ್ನಡ ಸಿಬ್ಬಂದಿಗೆ ಚಾಲನೆ ನೀಡ್ತಾ ಇದ್ದಾರೆ. ಇದನ್ನೆಲ್ಲ ಆಯೋಜನೆ ಮಾಡಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಪ್ಲಾನ್ ಮಾಡಿರ್ತಾರೆ, ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ. ದುಡ್ಡು ಒಂದೇ ಖರ್ಚು ಮಾಡೋದಲ್ಲ, ದುಡ್ಡು ಒಂದೇ ಇರೋದಲ್ಲ. ಯಾವಾಗೂ ಅಷ್ಟೇ ಏನು ಹೇಳ್ತಾರೆ, ಪ್ರಪಂಚದಲ್ಲಿ ದಿ ಗ್ರೇಟ್ ಅಚೀವರ್ಸ್ ಇನ್ ದ ವರ್ಲ್ಡ್ ಆರ್ ದಿ ಗ್ರೇಟ್ ಪ್ಲ್ಯಾನರ್ಸ್ ಅಂತಾರೆ. ಯಾರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೋ ಅವರೇ ಗ್ರೇಟ್ ಅಚೀವರ್ಸ್ ಅಂತ. ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಇದು ಗ್ರೇಟ್ ಅಚೀವ್ಮೆಂಟ್. ಇವತ್ತು ಹೇಳಬೇಕು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಜನ ಬಂದ್ರೂ ಸೌಕರ್ಯವಾಗಿ ಕೂತ್ಕೊಳ್ಬೋದು. ಊಟ ತಿಂಡಿ ಎಲ್ಲ ನಾನಿಷ್ಟೊತ್ತು ಹೇಳಿದೆ, ನಾವು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಈಗ ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ ಭಾರತ ದೇಶದಲ್ಲಿ ಯುವಕರಿಗೆ ಕ್ರೀಡೆಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ವೆಂಕಟೇಶ್ ಗುರು ಅಂದರೆ ಟೀಮ್ ಆನೇಕಲ್ಲಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಚೆನ್ನಾಗಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಲ್ಲಿ ಬಂದ ಮೇಲೆ ಹೇಳ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ಯಪ್ಪ, ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದೇನೆ. ಇಷ್ಟು ಜನನ ಒಂದೊಂದು ಡಿಸ್ಟಿಕ್ಕಿಂದ ಅವ್ರನ್ನೆಲ್ಲ ಕರೆದು ಕೂಡಿಸಿ ಇದೆಲ್ಲ ಮಾಡಿಸಿ ಈ ಅಂಪೈರ್ಸ್ ಟೀಮ್ಸು ಅವ್ರನ್ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾನೆ. ಇಲ್ಲಿ ಎಲ್ಲ ನೋಡಿದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದು ಸಣ್ಣ ಮಿಸ್ಟೇಕ್ ಇಲ್ಲ. ಯಾಕಂದ್ರೆ ನಾನು ಕಬಡ್ಡಿ ಆಡಿರೋನು, ಸ್ಪೋರ್ಟ್ಸ್ ನಡೆಸೋನು. ಒಂದು ಕ್ರೀಡೆಯ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರಾದಂಥ ಗುರು ಅವರು ಅವರೆಲ್ಲ ಗೆಳೆಯರ ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ 30 ವರ್ಷಗಳ ನಂತರ ಏನು ಆನೇಕಲ್ನ ಹಾಸ್ಟೆಲ್ನಲ್ಲಿದ್ದಂಥ ಎಲ್ಲ ಸ್ನೇಹಿತರ
ಸಹಭಾಗಿತ್ವದಲ್ಲಿ ಇವತ್ತು ತಾಲೂಕಿನಲ್ಲಿ ಇತಿಹಾಸದ ಪುಟಗಳಲ್ಲಿರ್ತಕ್ಕಂಥ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಯಾವ ರೀತಿ ಅಂತೇಳಿದ್ರೆ ನಮ್ಮ ರಾಜ್ಯದ 30 ಜಿಲ್ಲೆಗಳಲ್ಲಿ ಕೂಡ ಇವತ್ತು ಆನೇಕಲ್ಲಲ್ಲಿ ಒಂದು ಅದ್ಭುತವಾದ ಸರ್ಕಾರಗಳು ಆಯೋಜನೆ ಮಾಡ್ತಕ್ಕಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಕ್ಕಂಥ ಗುರು ಅವರಿಗೆ ವಂದಿಸ್ತೇನೆ. ಮತ್ತು ಅವರಿಗೆ ಅವ್ರ ತಂಡಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಸ್ನೇಹಿತರುಗಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಸರ್ಕಾರಗಳು ಕೂಡ ಈ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹಲವಾರು ತಯಾರಿಗಳನ್ನು ಮಾಡ್ಕೊತಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರು, SP-ಗಳೆಲ್ಲ ಮಾಡ್ತಾರೆ. ಆದರೆ ಇವತ್ತು ಗುರು ಮತ್ತು ಅವರ ತಂಡ ಭಾಳ ಅದ್ಭುತವಾಗಿ ಈ ಒಂದು ಕ್ರೀಡಾಕೂಟವನ್ನು ಆನೇಕಲ್ ತಾಲೂಕಿನಲ್ಲಿ ಆಯೋಜನೆ ಮಾಡಿದ್ದಾರೆ. ನಮ್ಮ ಗುರು ಮತ್ತು ಅವರ ತಂಡದವರು ಏನು ಈ ಕಬಡ್ಡಿ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿ, ತುಂಬ ಅದ್ಧೂರಿಯಾಗಿ ಆಯೋಜನೆಗೊಂಡಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದ ಸುಮಾರು ತಂಡಗಳು ಪಾಲ್ಗೊಂಡಿವೆ. ತುಂಬ ಕಾಂಪಿಟೇಟಿವ್ ಆಗಿ ನಡೀತಾ ಇದೆ ಈ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗುರು ಮತ್ತು ಅವ್ರ ತಂಡದವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದೇನು ಸಣ್ಣ ಕೆಲಸ ಅಲ್ಲ. ತುಂಬ ಯಶಸ್ವಿಯಾಗಿ, ತುಂಬ ಅದ್ಧೂರಿಯಾಗಿ, ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಅಭಿನಂದನೆಗಳು ತಿಳಿಸುತ್ತಾ ಮುಂದೆನೂ ಸಹ ಇಂಥ ಕಾರ್ಯಕ್ರಮಗಳನ್ನು ಅವರು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಬಿದಿರುಗುಪ್ಪೆ ಮಾಜಿ ಚೇರ್ಮನ್ರು ರಾಜೇಶ್ ಅವರು ನನಗೆ ಒಳ್ಳೆಯ ಒಂದು ಸುವರ್ಣ ಅವಕಾಶ ಕೊಟ್ಟರು. ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇರುವಂಥ ಈ ಕಾರ್ಯಕ್ರಮ ನೋಡಲಿಕ್ಕೇ ಒಂದು ದೊಡ್ಡ ಆನಂದ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮಗಳು ಸದಾ ನಡೆಸುವಂಥ ಶಕ್ತಿ ಅವ್ರಿಗೆಲ್ಲರೂ ಕೊಡಲಿ ಅಂತ. ಉಡುಪಿ ವಿರುದ್ಧ ಮಂಡ್ಯ ತಂಡಕ್ಕೆ ನಲ್ಲಿ ವಿಜಯಪುರದ ರೈಟ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದಂತಹ ಡಬಲ್ ಆಂಕರ್ ಮಂಜೂರ್ ಅವರು, ಕಾರ್ಪೊರೇಟರ್ ಅವರು ಆಗಮಿಸಿದ್ರು. ಅವರಿಗೆ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸ್ತಾರೆ. ಏನು SB ಮೈದಾನದಲ್ಲಿ ಒಂದು ಕಬಡ್ಡಿ ಕ್ರೀಡಾಂಗಣ ನಡೀತಾ ಇದೆ. ಇದರಿಂದ ತಾಲೂಕಿನ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ. ಮತ್ತು ಯುವಕರಲ್ಲಿ ಒಂದು ಚೈತನ್ಯ ಮೂಡಿದೆ. ಅದಕ್ಕಿಂತ ಮುಖ್ಯವಾಗಿ ಇದೇ ಕಾಲೇಜ್ ಹಾಸ್ಟೆಲ್ಗೆ ಆನೇಕಲ್ ತಾಲೂಕಿನಲ್ಲಿ ಒಂದು ಇತಿಹಾಸ ಇದೆ. ಆ ಕಾಲೇಜ್ ಹಾಸ್ಟೆಲ್ ಸ್ಟೂಡೆಂಟ್ಸ್, ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಕಡೆ ನಿಂತ್ಕೊಳ್ತಕ್ಕಂಥ ಒಂದು ಸಂಭ್ರಮ ನಮಗೆ. ಆ್ಯಕ್ಚುಲಿ ಇದು ಒಂದು ಇಷ್ಟು ವರ್ಷಗಳಲ್ಲಿ, ಯಾಕಂತ ಹೇಳಿದ್ರೆ ಇದೇ ಕಾಲೇಜ್ ಹಾಸ್ಟೆಲ್ ಓದಿರ್ತಕ್ಕಂಥವರು ಇವತ್ತಿನ ತಾಲೂಕಿನ ಅನೇಕ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದ್ದಾರೆ. ಅಂಥ ಸಾಧನೆಗಳಲ್ಲಿ ಇದು ಒಂದು ಸಾಧನೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗಿದೆ. ಇವತ್ತು ಆನೇಕಲ್ ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದ, ಒಂದು ರಾಜ್ಯ ಮಟ್ಟದ ಒಂದು ಕಬಡ್ಡಿ ಟೂರ್ನಮೆಂಟನ್ನು ಇವತ್ತು ಆಯೋಜನೆ ಮಾಡಿ ಈ ರಾಜ್ಯದಲ್ಲಿ ಏನು ಕಬಡ್ಡಿ ಅಥವಾ ಇನ್ನಿತರೆ ಕ್ರೀಡಾಪಟುಗಳಾಗಿ ಆಗಲಿಕ್ಕೆ ಅವಕಾಶದಿಂದ ವಂಚಿತರಾಗಿರ್ತಕ್ಕಂಥ ಒಂದು ಯುವಕರೇನಿದ್ದಾರೆ, ಅಂಥ ಒಂದು ಎಷ್ಟೋ ಕ್ರೀಡಾಪಟುಗಳು ಇವತ್ತು ಇಲ್ಲಿ ಬಂದು ಆಡೋದ್ರ ಮುಖಾಂತರ ತಮ್ಮ ಪ್ರತಿಭೆಗಳನ್ನು ತೋರಿಸ್ಕೊಳ್ತಾ ಇವತ್ತು ರಾಜ್ಯ ಮಟ್ಟದ ಅಥವಾ ಪ್ರೊ ಕಬಡ್ಡಿಗೆ ಮತ್ತು ಇನ್ನಿತರೆ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಿಗೆ ಆಯ್ಕೆ ಆಗುವಂಥ ಒಂದು ಅವಕಾಶವನ್ನು ಇವತ್ತು ಇವರು ಕಲ್ಪಿಸ್ಕೊಟ್ಟಿದ್ದಾರೆ. ಇವರು ಮತ್ತು ಗುರು ಅವರ ಬಳಗಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ನಾನು ತಮಿಳುನಾಡಿನ ಪಿಳ್ಳೈ ಕಬಡ್ಡಿ ಟೂರ್ನಮೆಂಟಲ್ಲಿ ಒಬ್ಬ ಅಸ್ಪೃಶ್ಯ ಒಬ್ಬ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶಕ್ಕೆ 73ನೇ ಇಸ್ವಿಯಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು, ಅಂದರೆ ಪಾಕಿಸ್ತಾನದ ಮೇಲೆ ಒಂದು ಕಬಡ್ಡಿ ಟೂರ್ನಮೆಂಟಲ್ಲಿ ಗೆದ್ದು ಅರ್ಜುನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ಇತಿಹಾಸವನ್ನು ನಾನು ರಾತ್ರಿ ಬಹುಶಃ ಗುರುರವರು ಉದ್ಘಾಟನೆ ಮಾಡಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಒಂದು ಕ್ರೀಡೆ ಅನ್ನೋದು ಎಲ್ಲರ ಭಾವನೆಗಳಿಗೆ ಮತ್ತು ಐಕ್ಯತೆ ಆಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯಾಗಿ ಆಗಿ ಇವತ್ತು ಭಾರತದ ಜನತೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹುಟ್ಟಿದಂಥ ಕಬಡ್ಡಿ ಟೂರ್ನಮೆಂಟು ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರಾಗ್ತದೆ. ಇವತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಆಟದಲ್ಲಿ ಜಾತೀಯತೆ ಇಲ್ಲ, ಧರ್ಮ ಇಲ್ಲ, ಆಮೇಲೆ ಬೇರೆ ಯಾವುದೇ ಇದು ಇರೋದಿಲ್ಲ. ಈ ಆಟದಲ್ಲಿ ಎಲ್ಲರೂ ಕೂಡ ಸ್ಪರ್ಶ ಆಗ್ತಾಯಿದ್ದಾರೆ, ಎಲ್ಲರೂ ಒಂದಾಗ್ತಾಯಿದ್ದಾರೆ, ಐಕ್ಯತೆ ಭಾವನೆಗಳನ್ನು ಇವತ್ತು ಮೂಡಿಸ್ತಾ ಇದ್ದಾರೆ. ಇವತ್ತು ಆನೇಕಲ್ ತಾಲೂಕಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅಂದ್ಕೊಂಡಿದ್ರು, ಐಕ್ಯತೆ ಆಗಬೇಕು, ಸ್ವತಂತ್ರರಾಗಬೇಕು, ಸಮಾನತೆ ಇರಬೇಕು, ಸೋದರತ್ವ ಇರಬೇಕು ಅಂಥ ಕೆಲಸವನ್ನು ಆನೇಕಲ್ ತಾಲೂಕಲ್ಲಿ ವೆಂಕಟೇಶ್ ಗುರು ಅವರು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಇದೆಲ್ಲರೂ ಕೂಡ ಮಾದರಿ ಆಗಬೇಕಾಗಿದೆ. ಇವತ್ತು ನಾವು ಇವತ್ತು ಯಾರೇ ಆಟಗಳನ್ನು ಆಡಿಸ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ
ಇಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲರಿಗೂ ಕೂಡ ಒಂದು ಭಾವನೆ ಬರಬೇಕು, ಸೋದರತ್ವ ಬರಬೇಕು, ಎಲ್ಲರಲ್ಲಿ ಕೂಡ ನಾವೆಲ್ಲರೂ ಕೂಡ ಒಂದಾಗೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಇನ್ನು ಈ ಒಂದು ಪಂದ್ಯಾವಳಿಗಳು ಅದ್ಭುತವಾಗಿ ಮೂಡಿ ಬರ್ತಿದೆ. ರಾಜ್ಯ ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಗೆ 30 ತಂಡಗಳು ಭಾಗವಹಿಸಿದೆ. ದಿನದಿಂದ ದಿನಕ್ಕೆ ರೋಚಕವಾಗ್ತಾ ಇದೆ. 3ನೇ ದಿನದಂದು ರೋಚಕವಾದಂತಹ ಪಂದ್ಯಾವಳಿಗಳ ಒಂದಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಶ್ರೀಯುತ ಈ ಮುನ್ರಾಜ್ ಸರ್ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ದಾಳಿಯಲ್ಲಿ ವಿಜಯಪುರ ತಂಡದ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿದ್ದಂಥ ಇವತ್ತು ಸಮಾಜದಲ್ಲಿ ಕ್ರೀಡೆಗೆ ಇರತಕ್ಕಂಥ ಮಾನ್ಯತೆ ಯಾವುದಿಗೂ ಸಹ ಸಿಗ್ತಾ ಇಲ್ಲ. ಕ್ರೀಡೆಯನ್ನ ಎಲ್ಲ ಸಮುದಾಯಗಳು ಜಾತಿ ಭೇದ ಧರ್ಮವನ್ನು ಮರೆತು ಎಲ್ಲರೂ ಸಹ ಸಮಾನವಾಗಿ ಕ್ರೀಡೆಗೆ ಒಂದು ಬೆರೆಸುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಏನು ಎಲ್ಲ ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂಥ ವೇದಿಕೆಯನ್ನು ವೆಂಕಟೇಶ್ ಗುರೂರವರು ಮತ್ತು ಅವರ ಗೆಳೆಯರ ಬಳಗ ಆಯೋಜನೆ ಮಾಡಿದೆ. ಏನು ಹಳೆಯ ವಿದ್ಯಾರ್ಥಿಗಳು, ಏನು ಹಾಸ್ಟೆಲ್ನ ವಿದ್ಯಾರ್ಥಿಗಳು ಇವತ್ತು ಈ ತಾಲೂಕಿನಲ್ಲಿ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಏನು ವೆಂಕಟೇಶ್ ಗುರೂರವರ ಗೆಳೆಯರು ಮತ್ತು ಅವರ ತಂಡ ಏನಿದೆ, ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ನಾಯಕತ್ವವನ್ನು ವಹಿಸ್ಕೊಳ್ಬೇಕಾದಂಥ ಜವಾಬ್ದಾರಿ ಅವರ ಮುಂದೆ ಇದೆ. ದೂರ ಇದ್ದಾಗ ವೆಂಕಟೇಶ್ವರವರು ಎಲ್ರಿಗೂ ಕ್ರೋಢೀಕರಣ ಮಾಡಿ ಅವ್ರ ಜೊತೆಯಲ್ಲಿ ಒಂದು ಗ್ರೂಪ್ ಒಂದು ರೆಡಿ ಮಾಡಿ ತಾಲೂಕಲ್ಲಿ ಏನಾದರೂ ನಾನು ಸಾಧನೆ ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನೆಲ್ಲ ಓದಿ ಬೆಳೆದಿರ ಕಡೆ ಏನಾದರೂ ಒಂದು ಮಾಡಬೇಕಂತ ಹೇಳ್ಬಿಟ್ಟು ಪ್ರಥಮ ಬಾರಿಗೆ ಕಬಡ್ಡಿಯನ್ನು ತಯಾರು ಮಾಡಿದ್ದಾರೆ. ಅವರು ಕಬಡ್ಡಿ ಮಾಡಿಬಿಟ್ಟು ಸುಮ್ಮನೆ ಇರೋದಲ್ಲ, ಈ ತಾಲೂಕಿಗೆ ಬೇಕಾಗಿದ್ದಂಥ ಮನುಷ್ಯ. ಗ್ರಾಮ ಪಂಚಾಯತಿ ಸದಸ್ಯರು 2 ಸಾರಿ ಆಗಿದ್ದಾರೆ, ಅಧ್ಯಕ್ಷರು 2 ಸಾರಿ ಆಗಿದ್ದಾರೆ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಇನ್ನೂ ಬೇರೆ ಬೇರೆ ಹುದ್ದೆಗಳು ಎಷ್ಟೇ ಬಂದರೂ ನಿಭಾಯಿಸುವಂಥ ಶಕ್ತಿ ಆತನಿಗಿದೆ. ಆದರೆ ತಾಲೂಕಿನಲ್ಲಿ ಸ್ವಾಭಾವಿಕವಾಗಿ ಹೇಳಬೇಕಂತ ಹೇಳಿದ್ರೆ ನಾವು ಒಳ್ಳೆ ಗುಣವಂತ, ಒಳ್ಳೆ ಪ್ರೀತಿ ವಿಶ್ವಾಸ ಇರೋಂಥ ಮನುಷ್ಯ. ನಾವು ಹೊಗಳೋದಲ್ಲ, ಆತನ ಪಕ್ಕದಲ್ಲಿ ಇಟ್ಕೊಂಡು ಹೊಗಳೋದಲ್ಲ. ಆದರೆ ಯಾರೇ ಏನೇ ಕಷ್ಟ ಹೇಳಿದ್ರು ಅವ್ರ ಜೊತೆಲಿ ಹೋಗಿ ಅವ್ರಿಗೆ ಸ್ಪಂದನೆ ಮಾಡಿ ಎಲ್ಲ ಜಿಲ್ಲೆ 30 ಜಿಲ್ಲೆಯಿಂದ ಬಂದಿರುವಂಥ ಕಬಡ್ಡಿ ಆಟಗಾರರಿಗೆ ಮುಖ್ಯವಾಗಿ ಊಟದ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವು ಸ್ಟೇಟ್ ಸೆಕ್ರೆಟರಿ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ವಿಚಾರಿಸಿದೆ, ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಥರ ಟೂರ್ನಮೆಂಟ್ಗಳು ಎಲ್ಲ ಜಿಲ್ಲೆಯಲ್ಲೂ ಸಹ ಆದರೆ ಎಲ್ಲ ಮಕ್ಕಳು ಬೆಳೆಯೋದಕ್ಕೆ ಒಂದು ಅವಕಾಶ ಆಗ್ತೈತೆ. ನಮ್ಮ ತಾಲೂಕಲ್ಲಿ ಅನೇಕ ತಾಲೂಕಲ್ಲಿ ಕೊಡಬೇಕಂತ ಅವ್ರಿಗೆ ಆಟಗಾರರು ಶಿಸ್ತನ್ನು ಕಾಪಾಡೋದ್ರ ಜೊತೆಲಿ ನಿಯಮದ ಉಲ್ಲಂಘನೆಯನ್ನ ಸಹ ಮಾಡಬಾರ್ದು. ಅದ್ಭುತವಾದಂತಹ ಆಂಕಲ್ ಹೋಲ್ಡ್ 1+2 3 ಪಾಯಿಂಟ್ ದಕ್ಷಿಣ ಕನ್ನಡ. ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಚಿಕ್ಕನಾಗಮಂಗಲದ ಗುರು ವೆಂಕಟೇಶ್ ರವರು ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ತುಂಬ ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ. ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅವರು ಪಟ್ಟಿರುವ ಈ ಶ್ರಮ ತುಂಬ ಪ್ರಶಂಸನಾರ್ಹ. ಇಡೀ ಆನೇಕಲ್ ತಾಲೂಕಿನ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದೇ ರೀತಿಯಾಗಿ ಅವರ ಕ್ರೀಡಾಭಿಮಾನ ಹೀಗೆ ಮುಂದುವರಲಿ, ಕ್ರೀಡೆಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಅವರು ಇನ್ನೂ ಹೆಚ್ಚಿನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಮೊದಲಿಗೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಇಡೀ ಕ್ರೀಡಾಭಿಮಾನಿಗಳು ಮತ್ತು ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾನೆ. ಕಬಡ್ಡಿ ಒಂದು ಆಟ ಏನು ಅಂದರೆ ಮಣ್ಣಿನ ಮೇಲೆ ಆಡೋಂಥ ಆಟ. ಯಾಕೆ ಅಂದರೆ ಯಾರು ಈ ಮಣ್ಣಿನ ಮೇಲೆ ಆಟ ಆಡ್ತಾರೆ, ಈ ಮಣ್ಣಿನ ಬಗ್ಗೆ ಅವರಿಗೆ ಅಭಿಮಾನ ಬರುತ್ತೆ, ಭಕ್ತಿ ಬರುತ್ತೆ, ಶ್ರದ್ಧೆ ಬರುತ್ತೆ. ಆ ಮಣ್ಣಿಗಾಗಿ, ಆ ಭೂಮಿಗಾಗಿ ಏನಾದ್ರೂ ಕಂಟಕ ಬಂದಾಗ ಆ ಮಣ್ಣಲ್ಲಿ ಒದ್ದಾಡಿದಂಥ ವ್ಯಕ್ತಿ ಆ ಮಣ್ಣನ್ನು ಒಂದು ಕಾಪಾಡೋದಕ್ಕೆ, ಆ ಭೂಮಿಯನ್ನು ಒಂದು ಕಂಕಣ ತೋಡ್ತಾರೆ ಅನ್ನೋ ಒಂದು ಅಭಿಪ್ರಾಯದಿಂದ ನಮ್ಮ ದೇಶದಲ್ಲಿ ಕ್ರೀಡೆಯನ್ನು, ವಿಶೇಷ ಕಬಡ್ಡಿ ಆಟವನ್ನು ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಮಾಡಿದ್ದೇವೆ. ಆ ಒಂದು ರಾಷ್ಟ್ರೀಯ ಕ್ರೀಡೆಯನ್ನು ಇವತ್ತು
ಗುರು ಅವರು ಕರ್ನಾಟಕದ 30 ಜಿಲ್ಲೆಗಳಿಂದ ಸುಮಾರು ಒಂದು 30 ತಂಡಗಳನ್ನು ಇಲ್ಲಿ ಕರೆಸಿ ಕಳೆದ 3 ದಿನಗಳಿಂದ ಅತ್ಯಂತ ಯಶಸ್ವಿಯಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಎಲ್ಲೂ ಒಂದು ಸಣ್ಣ ಒಂದು ದೂರು ಬರದಂಗೆ ಒಂದು ಕಂಪ್ಲೇಂಟ್ ಬರೋದಂಗೆ ಹೆಚ್ಚಾಗಿ ಅದನ್ನ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಮತ್ತು ಅವರ ತಂಡಕ್ಕೆ ಇನ್ನೊಂದು ಸಾರಿ ನಾನು ಒಂದು ಅಭಿನಂದನೆಗಳು ಹೇಳ್ತಾ ಇದ್ದೇನೆ. ಇವತ್ತು ಭಾರತ ದೇಶದಲ್ಲಿ 65% ಏನು ನಮ್ಮ ಒಂದು ಜನಸಂಖ್ಯೆ ಇದೆ ಅದು 35 ವರ್ಷಕ್ಕಿಂತ ಕಡಿಮೆ ಇದೆ. ಇವತ್ತು ಯುವಕರು ಡ್ರಗ್ಸ್ಗೆ, ಕುಡಿತಕ್ಕೆ, ಮದ್ಯಪಾನಕ್ಕೆ, ಬೀಡ್ಸ್ ಅಂದರೆ ಗಾಂಜಾ ಈ ರೀತಿ ಬಹುತೇಕ ಕಡೆ ದಾಸರಾಗ್ತಾ ಇರೋದನ್ನು ಇವತ್ತು ನಾವು ಪ್ರತಿದಿನ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಅದ್ದೂರಿ ಕಾರ್ಯಕ್ರಮ ಮುಂದುವರೆದಿದೆ. ತುಂಬ ಸುಸೂತ್ರವಾಗಿ ನಾವು ಏನು ಹಾಸ್ಟೆಲ್ ಹೋಗ್ತೀವಿ ಆ ಬ್ಯಾಚ್ ಎಲ್ಲರೂ ಸೇರಿ ಕೂಡ ಅಣ್ಣನ ನೇತೃತ್ವದಲ್ಲಿ ತುಂಬ ವಿಜೃಂಭಣೆ ನಡೆದಿದೆ. ಈ ಕಾರ್ಯಕ್ರಮದ ರೂವಾರಿಗಳಾದ ನಮ್ಮ ಗುರುವಣ್ಣವರಿಗೆ ಫಸ್ಟ್ ನಾನು ಅನಿಸುತ್ತಾ ಏನು ಅಪ್ಪನಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ. ನಾವು ಇದೇ ರೀತಿ ನಮ್ಮ ಈ 35 ಜನ ನಾವು ಹಾಸ್ಟೆಲ್ ಓದ್ದವ್ರು ಏನಿದ್ದೀವಿ 30 ವರ್ಷದ ಹಿಂದೆ ಓದ್ದವರೆಲ್ಲ ಸೇರಿಸಿ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಚರ್ಚೆ ಮಾಡಿ ಕಾರ್ಯಗತ ಮಾಡಿ ಈ ಎಲ್ಲ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರಿಗೆ ನಾವು ಆನೇಕಲ್ ಏನಂತ ತೋರಿಸಿದ್ದೀವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ನಾನು ಹೃದಯಪೂರ್ವಕವಾಗಿ ನಮ್ಮ ಅಣ್ಣನಾದ ಗುರುವಣ್ಣಗೆ ವಂದಿಸುತ್ತಾ ಅವರ ಮುಂದಿನ ಜೀವ ಪ್ರಜ್ವಲವಾಗಿರಲಿ ಅಂತೇಳಿ ನಾನು ಈ ಮೂಲಕ ಮಾಧ್ಯಮ ಮುಖಾಂತರ ಒಟ್ಟಿನಲ್ಲಿ ದೇಶೀಯ ಕ್ರೀಡೆ ಕಬಡ್ಡಿಗೆ ಆನೇಕಲ್ ಪಟ್ಟಣದಲ್ಲಿ ಈ ರೀತಿಯಾದಂಥ ಉತ್ತೇಜನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.